ಇವ್ರಿಗೆ ಸ್ವಲ್ಪ ನನಗೆ ಸ್ವಲ್ಪ ಟೇಸ್ಟ್ ನಾನು ಮಾಡ್ತಾ ಫಸ್ಟ್ ಇದ್ದೀನಿ. ಅವರು ತಿನ್ನಿಸ್ತೀನಿ, ಅವ್ರು ಬದುಕದ ಮೇಲೆ ನಾನು ತಿಂತೀನಿ. ಕೊಡಿ, ಬದುಕಿದೀನಿ, ಕೊಡಿ. ಅದನ್ನ ಗೊತ್ತಿಲ್ಲ, ನಾನು ತಿಂತೀನಿ. ತುಂಬಾ ಚೆನ್ನಾಗಿದೆ, ಕೊಡಿ. ಹಾಯ್, ಹಲೋ, ನಮಸ್ತೆ. ಇವತ್ತು ಬಟರ್ ಫ್ರೂಟ್ ನ ಹೇಗ್ ತಿನ್ನೋದು, ಇದರಿಂದ ಏನೇನು ಉಪಯುಕ್ತ ಅಂತ ತೋರಿಸ್ಕೊಡ್ತಾ ಇದೀವಿ. ಅವಕಾಡೋ ಅಥವಾ ಬಟರ್ ಫ್ರೂಟ್ ಅಂತ ಕರಿತೀವಿ, ಬೆಣ್ಣೆ ಹಣ್ಣು ಕನ್ನಡದಲ್ಲಿ ಕರೆಯುವಂಥದ್ದಿದ್ದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಿದೆ. ನಾವು ಕೆಲವೊಂದು ಫ್ರೂಟ್ಸ್ಗಳನ್ನ ತಿನ್ನೋದೇ ಇಲ್ಲ, ಯಾಕಂದರೆ ಅದು ನಮ್ಗೆ ಇಷ್ಟ ಆಗಲ್ಲ ಅಂತ. ಇಷ್ಟ ಆಗದಿರೋದ್ರಲ್ಲಿ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಅದು ಯಾವಾಗಲೂ ಕಷ್ಟನೇ ಅಲ್ವಾ. ನನಗೆ ಗೊತ್ತಿರೋ ಕೆಲವೊಂದನ್ನು ತಿಳಿಸ್ಕೊಡ್ತೀನಿ. ಹೈ ಪೊಟ್ಯಾಷಿಯಮ್ ಇರುತ್ತೆ ಇದರಲ್ಲಿ, ಹೆಲ್ತಿ ಕೊಬ್ಬುಗಳು ಇರುತ್ತೆ, ವಿಟಮಿನ್ಗಳು ಸಾಕಷ್ಟು ಇರುತ್ತೆ. ವಿಟಮಿನ್ ಇ, ಸಿ, ಬಿ ಇಷ್ಟು ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಗಳಂತೂ ತುಂಬಾ ಇರುತ್ತೆ. ಹೃದಯದ ಆರೋಗ್ಯವನ್ನು ಸಿಕ್ಕಾಪಟ್ಟೆ ಕಾಪಾಡುತ್ತೆ ಇದನ್ನು ತಿನ್ನೋದ್ರಿಂದ. ಚರ್ಮದ ಹೊಳಪಂತೂ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಇನ್ನೂ ನೀವು ಹೆಚ್ಚು ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಸೊ ಇದನ್ನು ಚೂಸ್ ಮಾಡ್ಬೇಕಾದ್ರೆ ಹಣ್ಣು ಹಸಿರು ಕಲರ್ ಇರುತ್ತೆ. ನೀವು ಹಸಿರು ಕಲರ್ ಇರೋದನ್ನ ತೊಗೋಬಾರ್ದು, ಈ ಥರ ಬ್ರೌನ್ ಕಲರ್ ಇರೋದನ್ನೇ ತೊಗೋಬೇಕು. ಅದರಲ್ಲೂ ಹಿಂಗೆ ಪ್ರೆಸ್ ಆದರೆ ಒಳಗಡೆ ಹೋಗಬೇಕು, ಅವಾಗ ಹಣ್ಣಾಗಿದೆ ಅಂತ. ನಿಮಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ನೋಡಿ ಇಲ್ಲಿ ಈ ಥರ ಪ್ರೆಸ್ ಆಗಬೇಕು, ಒಳಗೋದ್ರೆ ಹಣ್ಣಾಗಿದೆ ಅಂತ. ಸುಮ್ಮನೆ ತಂದು ಕಾಯಿನ ಮನೇಲಿ ಇಟ್ಟರೆ ಹಣ್ಣಾಗುತ್ತಾ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ. ಸೊ ಇದನ್ನು ಏನು ಮಾಡ್ತೀವಿ ಅಂತ ಇವಾಗ ತೋರಿಸ್ತೀನಿ. ನಾ ಹೇಗೆ ಕಟ್ ಮಾಡೋದಂತ ನೋಡೋಣ. ಶೋಮಿರಂಗ ಹೇಗೆ ಕಟ್ ಮಾಡ್ತೀರ? ಈ ಎಣ್ಣೆಲಿ ಯಾವುದೇ ಥರದ್ದು ಸ್ವೀಟ್ ಅಂಶ ಇರಲ್ಲ, ಉಪ್ಪಂಶ ಇರಲ್ಲ, ಯಾವುದೇ ರೀತಿ ಫ್ಲೇವರ್ಸ್ ಇರಲ್ಲ, ಬೆಣ್ಣೆ ಥರ ಇರುತ್ತೆ ಅಷ್ಟೇ. ಇದನ್ನು ಹಾಗೇ ತಿನ್ಬೋದಾ ನೋಡೋಣ. ಈ ಥರ ಸೀಡ್ಸ್ ಇರುತ್ತೆ, ಅದನ್ನು ಎತ್ಕೊಳ್ಳಿ. ಸ್ವಲ್ಪ ಜಾರುತ್ತೆ, ಇದನ್ನು ತೊಗೊಂಡೋಗಿ ಸ್ವಲ್ಪ ಮಣ್ಣಲ್ಲಿ ಹಾಕಿ ಇಟ್ಟರೆ ಗಿಡ ಬರುತ್ತೆ. ಟ್ರೈ ಮಾಡಿ, ಬಿಸಾಕಕ್ಕೆ ಹೋಗ್ಬೇಡಿ, ತುಂಬಾ ಒಳ್ಳೆಯದು ಗಿಡ ಬೆಳೆದ್ರೆ. ಈ ಥರ ಓಪನ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಒಂದು ಬೌಲ್ಗೆ ತಕ್ಕೊಳ್ಳೋಣ. ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ನೀವು ತೊಗೋಬೋದು, ಈಸಿಯಾಗಿ ಬರುತ್ತೆ. ಈ ಹಣ್ಣು ಹಣ್ಣಾಗಿದ್ದರೆ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಈ ರೀತಿ ತೆಗೆದಿಟ್ಕೊಳ್ಳೋ ಅಂಥದ್ದು. ಪಿಸ್ತಾ ಥರ ಇದೆ. ಹಾಂ, ತಿನ್ನಿ ಈಗ ಇವತ್ತನ್ನ. ಗೈಸ್, ಇವಾಗ ನಾವು ಇದನ್ನ ಬಿಡಿಸಿಟ್ಕೊಂಡಿದ್ದೀವಿ ಬಟರ್ ಫ್ರೂಟ್ನ. ಇವ್ರಿಗೆ ಸ್ವಲ್ಪ, ನನಗೆ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀವಿ. ಅವರು ತಿನ್ನಿಸ್ತೀನಿ, ಅವ್ರು ಬದುಕದ ಮೇಲೆ ನಾನು ತಿಂತೀನಿ. ಕೊಡಿ, ಬದುಕಿದೀನಿ, ಕೊಡಿ. ಅದನ್ನ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ, ಕೊಡಿ. ನೀನೇ ತಿನ್ಸಿ, ನಾನು ಎತ್ಕೊಡ್ತೀನಿ. ಇಲ್ಲ, ನೀವೇನ್ ತಿನ್ಸಿದ್ರಿ? ಅಲ್ಲಿ ನೋಡಿ, ಮುಖ ನೋಡಕ್ಕಾಯ್ತು. ಗೈಸ್, ಇದನ್ನ ಪ್ಲೈನ್ ಆಗಂತೂ ತಿನ್ನಕ್ಕಾಗಲ್ಲ. ಇದಕ್ಕೆ ಯಾವುದೇ ತರ ಖಾರ, ಉಪ್ಪು, ಸ್ವೀಟ್ ಏನ್ ಬೇಕಾದ್ರೆ ಹಾಕೊಂಡು ಮಾಡ್ಬೋದು. ಸೊ ಹಾಗಾಗಿ ಇವಾಗ ಒಂದು ಜ್ಯೂಸ್ನ ತೋರಿಸ್ಕೊಡ್ತೀನಿ ಹೆಲ್ತಿಯಾಗಿ. ಯಾವುದೇ ಥರ ಸಕ್ಕರೆ ಬಳಸ್ತಾ ಇಲ್ಲ, ಬೆಲ್ಲ ಬಳಸ್ತಾ ಇಲ್ಲ. ಸೊ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಬರ್ತೀನಿ ಫಸ್ಟ್ ಹೋಗಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಈ ರೀತಿ ಚಾಪ್ ಮಾಡಿರೋವಂಥ ಖರ್ಜೂರ ಒಂದು 5ರಿಂದ 6 ಯೂಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರದ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನಾನು ಯೂಸ್ ಮಾಡಲ್ಲ. ಪಿಸ್ತಾ ಒಂದು 10ರಿಂದ 12 ಇದೆ. ಸಕ್ಕರೆನ ಶುಗರ್ ಬದಲು 1 ಸ್ಪೂನ್ ಅಷ್ಟು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇನ್ನು ಗೋಡಂಬಿ ಬಾದಾಮಿ 10 ಪೀಸ್ಗಳನ್ನ ತೊಗೊಂಡಿದ್ದೀನಿ. ದ್ರಾಕ್ಷಿ, ಇದು ಒಣ ದ್ರಾಕ್ಷಿ ಒಂದು 10 ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ದ್ರಾಕ್ಷಿ ಒಂದು 10ರಿಂದ 12 ಇದೆ, ತುಂಬಾ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಹಾಲು ಪೇಸ್ಟ್ ಮಾಡ್ಕೊಡ್ತೀನಿ. ಆಮೇಲೆ ಬಟರ್ ಫ್ರೂಟ್ ಯೂಸ್ ಮಾಡೋಣ, ಯಾಕಂದರೆ ಅದು ಎಲ್ಲ ಮಿಕ್ಸ್ ಆಗಲ್ಲ, ಹಂಗೆ ಇರುತ್ತೆ ಡ್ರೈ ಫ್ರೂಟ್ಸ್. ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಬಟರ್ ಫ್ರೂಟ್ ಹಾಕೊಳ್ಳೋಣ. ಇದು ಬೆಣ್ಣೆ ಥರ ಅಲ್ವಾ, ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ರುಬ್ಕೊಂಡೆ. ನನಗೇನೋ ಇದು ತಿನ್ನೋಕ್ಕೆ ಕಷ್ಟ ಅಂತ ಅನಿಸಿಲ್ಲ, ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಂಗೇನೆ. ಬಟ್ ಜಾಮ್ ಥರ ಬ್ರೆಡ್ಡಿಗೆ ಹಿಂಗೆ ಸವರ್ಬಿಟ್ಟು ಹಂಗೆ ತಿನ್ನೋಕ್ಕೆ ಚೆನ್ನಾಗಿದೆ. ಇವಾಗ ಮಿಕ್ಕಿರೋಂಥ ಹಾಲು ಹಾಕೊಳ್ಳೋಣ.
ನಾವು 2 ಬಟರ್ ಫ್ರೂಟ್ ತೊಗೊಂಡಿದ್ದೀವಿ, ಯಾಕಂದರೆ ಇಬ್ರಿಗೂ ಬೇಕಲ್ವಾ, ಅದಕ್ಕೋಸ್ಕರ ಇದು ರುಬ್ಕೊಂಡು ಬರ್ತೀನಿ. ಇಷ್ಟು ಗಟ್ಟಿಯಾಗಿ ಸ್ಮೂತಿ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋತೀನಿ ಇದನ್ನು. ನೋಡೋಣ. ನೋಡಿ ತುಂಬಾ ಗಟ್ಟಿಯಾಗಿ ಬರುತ್ತಿದೆ ಎಷ್ಟೇ ಹಾಕಿದ್ರು. ಬಾದಾಮಿನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಪಿಸ್ತಾ ಕೂಡ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ. ರಂಗ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಕುಡಿದು ಹೇಳಿ ಹೇಗಿದೆ ಅಂತ. ಅವಾಗಲೇ ತಿಂದ್ರಲ್ಲ, ಆ ರಿಯಾಕ್ಷನ್ ಇರುತ್ತೆ, ಇವಾಗ ಬೇರೆ ರಿಯಾಕ್ಷನ್ ಇರುತ್ತೆ, ನೋಡೋಣ. ಅದರಲ್ಲಿ ಚಕ್ಲಿ ಕೋಡಬಳೆ ಉಪ್ಪಟ್ಟೆಲ್ಲ ಮಿಕ್ಸ್ ಆಗಿದೆಯಲ್ಲ, ಚೆನ್ನಾಗಿರ್ತದೆ. ಹೆಲ್ತಿ ಅಂದರೆ ಹೆಲ್ತಿ. ಯಾವುದೇ ಶುಗರ್ BP ಇರೋರು ಕೂಡ ಇದನ್ನ ಕುಡಿಬೋದು. ಹೇಗಿದೆ? ತಿಂತಾನೆ ಇರ್ಬೇಕು ಅನ್ಸ್ತೈತಾ? ಕುಡಿತಾನೆ ಇರ್ಬೇಕು ಅನ್ಸ್ತೈತಾ? ನೀವು ಹೊಸ ಕುಡ್ದು ನೋಡಿ. ಏನ್ರಿ ಮ್ಯಾಜಿಕ್ ಇದು? ಅಮೇಝಿಂಗ್ ಆಗಿದೆ. ನ್ಯಾಚುರಲ್ ಸ್ವೀಟ್ ಯಾವತ್ತಿದ್ರು ನ್ಯಾಚುರಲ್ ಆಗಿ ಪಕ್ಕದಾಗಿದೆ, ಮೈಲ್ಡ್ ಆಗಿದೆ. ಆ ಸಕ್ಕರೆ ಹಾಕಿದ್ರೆ ಒಂದಿಷ್ಟು ಕುಡಿಯೋಷ್ಟರಲ್ಲಿ ಮಗ್ಚಿಟ್ಟು ಹೊಡಿತೆ. ಇಲ್ಲಿ ಯಾವುದೇ ಥರ ಮಗ್ಚಿಟ್ಟು ಕೂಡ ಹೊಡಿತಲ್ಲ, ಅಷ್ಟು ಅದ್ಭುತವಾಗಿದೆ. ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ ನಾವು ಈ ರೀತಿ ಮಾಡಿರೋದ್ರಿಂದ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತಂತ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನಾವು ಮಾಡ್ತಾ ಇರೋ ರೆಸಿಪೀಸ್ ಎಲ್ಲ ಇಷ್ಟ ಆಗಿದ್ರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.